ಸರ್, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಅವರು ಇದೇ 18ನೇ ತಾರೀಕು ಸೋಮವಾರ ಮಧ್ಯಾಹ್ನ ಶಿವಮೊಗ್ಗಕ್ಕೆ ಸಾರ್ವಜನಿಕ ಸಭೆಗೋಸ್ಕರ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಲೆನಾಡಿನ ಕೇಂದ್ರ ಸ್ಥಾನವಾದಂಥ ಶಿವಮೊಗ್ಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಸಜ್ಜಾಗ್ತಾ ಇದೆ. ಪಕ್ಷದ ವತಿಯಿಂದ 3-4 ಲಕ್ಷ ಜನ ಕೂತು ನಿಂತು ಅವ್ರನ್ನ ಅತ್ಯಂತ ಹತ್ತಿರದಿಂದ ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಎಲ್ಲ ರೀತಿಯ ಏರ್ಪಾಡುಗಳು ಕೂಡ ನಡೆದಿದೆ. ಮೋದಿಯವ್ರನ್ನ ನೋಡಬೇಕು. ಮಲೆನಾಡಿಗೆ ವಿಶೇಷವಾದಂಥ ನಮಗೆ ವಿಮಾನ ನಿಲ್ದಾಣ, ರೈಲ್ವೆ, ನಮ್ಮ ಏನೇನು ನಮ್ಮ ರಾಘವೇಂದ್ರ ಅವರು BY ರಾಘವೇಂದ್ರ ಅವರು ಕೇಳಿದಾರೋ ಅವೆಲ್ಲವನ್ನು ಕೂಡ ಮಂಜೂರು ಮಾಡಿಕೊಟ್ಟಂಥ ನಮ್ಮ ಅಡಿಕೆಗೆ ಇವತ್ತು ರಕ್ಷಣೆ ಕೊಡ್ತಾ ಇರುವಂಥ ಮೋದಿ ಮಲೆನಾಡಿನ ಈ ಭಾಗಕ್ಕೆ ಬರ್ತಾ ಇರುವಾಗ ಪಕ್ಷ ಮೀರಿ ಅವ್ರನ್ನ ನೋಡಲಿಕ್ಕೆ, ಅವ್ರನ್ನ ಕೇಳಲಿಕ್ಕೆ ಜನ ನೆರೀತಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಬಹಳ ದೊಡ್ಡ ರೀತಿಯಿಂದ ಸ್ವಾಗತ ಮಾಡ್ತಾರೆ. ಸರ್, ಖಂಡಿತವಾಗೂ ನಾನು ಈಗಲೂ ಹೇಳ್ತೀನಿ, ಮೊನ್ನೆ ರಾತ್ರಿನೇ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ನಾನು ಮಾತಾಡಿದ್ದೀನಿ ಈಶ್ವರಪ್ಪನವ್ರ ಹತ್ರ. ಸ್ವಲ್ಪ ಉದ್ವೇಗದಲ್ಲಿದ್ದಾರೆ, ಸಿಟ್ಟಲ್ಲಿದ್ದಾರೆ. ಹಾಗಾಗಿ ಅವರು ಆದರೂ ಕೂಡ ಅವರ ಹಿನ್ನೆಲೆ ಏನಿದೆ, ಈಶ್ವರಪ್ಪನವರು ಪಕ್ಷಕ್ಕಾಗಿ ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟವರು. ಹಿಂದುತ್ವ, ರಾಷ್ಟ್ರ, ಮೋದಿ ಇವೆಲ್ಲವೂ ಕೂಡ ಅವರ ರಕ್ತದಲ್ಲಿ ಬಂದಿದೆ. ಇಡೀ ಕುಟುಂಬದ ರಕ್ತದಲ್ಲಿ ಬಂದಿದೆ. ಹಾಗಾಗಿ ಯಾವುದೇ ಹೆಸ್ಟಿ ಡಿಸಿಷನ್ನ ಅವರು ತೊಗೊಳ್ಲಿಕ್ಕಿಲ್ಲ. ಅನೇಕ ನಮ್ಮ ಹಿರಿಯರು ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸರ್, ಅವರಿಗೆ ಅವರು ಸಿಟ್ಟಲ್ಲಿದ್ದಾರೆ. ಅವರ ಮಗನಿಗೆ ಕೊಡಲಿಲ್ಲ ಅನ್ನುವಂಥ ಒಂದು ಇದರಲ್ಲಿದ್ದಾರೆ. ಅನೇಕ ಸಂಗತಿಗಳನ್ನು ಅವರಿಗಾಗಲೇ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಹೇಳಿದ್ರು, ಕೊಡಲಿಲ್ಲ ಹಾಗೆ ಅಂತೇಳಿ. ಅದೆಲ್ಲದ್ರ ಬಗ್ಗೆ ನಾನು ಯಡಿಯೂರಪ್ಪನವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ. ಹೀಗೆ ತುಂಬ ಸಿಟ್ಟಲ್ಲಿದ್ದಾರೆ ಈಶ್ವರಪ್ಪನವರು. ಅವ್ರು ಹೇಳಿದ್ರು, ನಾನು ಕರೆದು ಮಾತಾಡ್ತೀನಿ, ಅವನಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋದಿಲ್ಲ, ನನ್ನ ಜೊತೆ ಬೆಳೆದವರು ಅಂತೇಳಿ ಮೊನ್ನೆ ದಿನ ಯಡಿಯೂರಪ್ಪನವ್ರು ಕೂಡ ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿ ಎಲ್ಲರನ್ನೂ ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆಯವ್ರನ್ನ ಬೇರೆ ಕಾರಣಕ್ಕಾಗಿ ಅವ್ರನ್ನ ಕೈ ಬಿಡಬೇಕು ಅಂತೇಳಿ ಅಲ್ಲ, ಅದು ಅಲ್ಲಿ ಬೇರೆಯವ್ರನ್ನ ಹಾಕಿದ್ರೆ ಹೆಚ್ಚು ಗೆಲುವಿನ ಅವಕಾಶ ಇದೆ ಅಂತ ಹೇಳಿ ನಿರ್ಧಾರವನ್ನು ತಗೊಂಡಿದ್ದಾರೆ. ಸರ್, ಈಶ್ವರಪ್ಪನವ್ರು ಹೇಳಿದ್ದಾರೆ, ನಮ್ಮ ಆಲ್ ಇಂಡಿಯಾ ಲೀಡರ್ ಕರೆದು ಹೇಳಿದ್ದಾರೆ, MLC ಕೊಡ್ತೇವೆ ಕಾಂತೇಶಿಗೆ, ನೀವು ಯೋಚನೆ ಮಾಡಬೇಡಿ, ಬೇರೆ ನಿರ್ಧಾರ ತೊಗೊಂಡ್ಬೇಡಿ ಅಂತ ಹೇಳಿದ್ದಾರೆ ಅಂತ ನನ್ನ ಹತ್ರ ಕೂಡ ಹೇಳಿದ್ರು. ಹಾಗಾಗಿ ಹಿರಿಯರು ಅವ್ರ ಜೊತೆ ಮಾತಾಡ್ತಾರೆ. ಸರ್, ಅಷ್ಟರೊಳಗೆ ಸರಿ ಹೋಗ್ಬೋದು ಅಂತ ನಾನು ಭಾವಿಸಿದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.